ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, विजयपुर. मोबाइल नंबर 7030170909. स्वागत है आपका बी न्यूज नेशन में। मैं हूं आबिद हुसैन शेख। सड़क सुरक्षा जीवन सुरक्षा का संदेश दिया स्कूली बच्चों ने। बीजापुर जिला पुलिस संचार पुलिस थाना के सहयोग से राष्ट्र भर में मनाए जा रहे 30वें सड़क सुरक्षा सप्ताह के चलते संचार नियमों का पालन करके संचार व्यवस्था में बाधा से हमारा अनमोल जीवन किस तरह खतरे में पड़ सकता है, नुक्कड़ नाटक के जरिए स्कूली बच्चों और पुलिस विभाग अधिकारियों ने जागरूकता का संदेश देते हुए सड़क सुरक्षा जीवन सुरक्षा का महत्व समझाया जनता को। इस मौके पर डीवाईएसपी अशोक, गांधी चौक सीपीआई नायकोड़ी, बड़ी संख्या में स्कूली बच्चों ने इस संचार सुरक्षा जाता में भाग लिया। ಟೊಯೋಟಾ ಸಂಸ್ಥೆ ಪರವಾಗಿ ಸ್ವಾಗತ ಸುಸ್ವಾಗತ. ಜೋರಾಗಿ ಚಪ್ಪಾಳೆ. ದಯವಿಟ್ಟು ಐನಾಪುರ ಶಾಲೆ ಮಕ್ಕಳು ಅನಿಸಿಕೆಯನ್ನು ಹೇಳಬೇಕಂತ ನಾವು ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ಪೊಲೀಸ್ ಇಲಾಖೆ ಹಾಗೂ ಟೊಯೋಟಾ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರಸ್ತೆ ಸುರಕ್ಷತಾ ಸಪ್ತಾಹ ವಾರದಂತ ನಾವು ಜನರಲ್ಲಿ ರಸ್ತೆ ನಿಯಮಗಳನ್ನ, ಸಂಚಾರ ನಿಯಮಗಳನ್ನ ಪಾಲಿಸುವುದರ ಮೂಲಕ ಅಪಘಾತಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಈ ನಿಯಮಗಳನ್ನು ಪಾಲಿಸುವಂತೆ ಪ್ರೋತ್ಸಾಹಿಸುವ ಒಂದು ಪ್ರಯತ್ನ ಇದಾಗಿದೆ. ಆ ಕಾರಣಕ್ಕಾಗಿ ಐನಾಪುರ ಶಾಲೆಯ ಮಕ್ಕಳು ಈ ರಸ್ತೆ ಅಪಘಾತ ಸಂಬಂಧಪಟ್ಟಂತೆ ಒಂದು ಸ್ಕಿಪ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನೋಡಿ ಅಲ್ಲಿರುವ ಲೋಪಗಳ, ನಾವು ಪ್ರತಿನಿತ್ಯ ಮಾಡತಕ್ಕಂಥ ಲೋಪಗಳನ್ನ ತಿಳಿದುಕೊಂಡು 30ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಈ ದಿನಾಂಕ 4 ಫೆಬ್ರವರಿ 2019ರಿಂದ ದಿನಾಂಕ 10 ಫೆಬ್ರವರಿ 2019ರವರೆಗೆ ರಾಷ್ಟ್ರಾದ್ಯಂತ ನಾವು ಈ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಇದರ ಉದ್ದೇಶ ಏನಂದ್ರೆ, ನಾವು ರಸ್ತೆಯಲ್ಲಿ ಜನಗಳು ಎಷ್ಟು ಪ್ರಾಣಹಾನಿಗಳಾಗ್ತಾ ಇದೆ, ಆಸ್ತಿಪಾಸ್ತಿಗಳು ನಷ್ಟ ಆಗ್ತಾ ಇದೆ, ಅದಕ್ಕಿಂತ ಜಾಸ್ತಿ ಪ್ರಾಣಹಾನಿ ಆಗ್ತಾ ಇದೆ. ಅದಕ್ಕಿಂತ ನಮಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ 1 ವಾರಗಳ ಕಾಲ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಮಾಡುವಂಥ ಉದ್ದೇಶ. ಈ ಸಪ್ತಾಹ ಈ 1 ವಾರಕ್ಕೆ ಮಾತ್ರ ಮುಗಿದೋಗಬಾರ್ದು. ಈ ಒಂದು ವಾರದಲ್ಲಿ ನಾವು ಯಾವ ರೀತಿ ಒಂದು ಅರಿವನ್ನು ಮೂಡಿಸ್ಕೊಳ್ತೀವಿ, ಜಾಗೃತಿ ತರ್ತೀವಿ, ಇದನ್ನ ವರ್ಷ ಪೂರ್ತಿ ನಾವು ಇಟ್ಕೊಂಡು ಮುಂದೆ ನಮ್ಮ ಜೀವನದಲ್ಲಿ ಇಟ್ಕೊಂಡು ನಮಗೂ ಸಹ ಇದನ್ನ ಅನುಕೂಲ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ಬೇರೆ ಪಾದಚಾರಿಗಳಿಗೂ, ಬೇರೆ ರಸ್ತೆ ಉಪಯೋಗಿಸೋರಿಗೂ ಸಹ ಇದರಿಂದ ಅನುಕೂಲ ಆಗಿ ಪ್ರಾಣಹಾನಿಗಳಾಗಲಾರ್ದಂಗೆ ತಡೆಗಟ್ಟುವಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಅನ್ನೋ ಒಂದು ಉದಾತ್ತವಾದ ಒಂದು ಉದ್ದೇಶನ ಇಟ್ಕೊಂಡು ಈ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಸರ್ಕಾರದವರು ಆಚರಿಸಲಿಕ್ಕೆ 1 ವಾರ 4ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಈ ರಸ್ತೆ ಸುರಕ್ಷಾ ಸಪ್ತಾಹವನ್ನು ನಾವು ಆಚರಿಸ್ತಾ ಇದ್ದೀವಿ. ಪ್ರತಿದಿನ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಒಂದು ಮೆಸೇಜನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಈ ಮೆಸೇಜು ನಾವಷ್ಟೇ ಅಲ್ಲ, ಪ್ರತಿಯೊಬ್ಬರು ಇದು ನಮಸ್ಕಾರ ನಿಯಮ ಪಾಲಿಸೋಣ, ನಿಯಮ ಪಾಲಿಸೋಣ, ರಸ್ತೆಯ ನಿಯಮ
ಪಾಲಿಸೋಣ. ಭಾರತ ದೇಶದ ಪ್ರಜೆಗಳು ನಾವು, ಭಾರತ ದೇಶದ ಕೂದು ನಾವು, ತಿಳಿಬೇಕು ನಿಯಮ ಪಾಲಿಸೋಣ, ರಸ್ತೆಯ ನಿಯಮ ಪಾಲಿಸೋಣ. ಕೊಟ್ಟಿರೋ ಜಾಗ ಕೂತು ವ್ಯಾಪಾರ ಮಾಡಿ ಹೇಳೋ ಯಾರು ಖರೀದಿ ಮಾಡಕ ಬರಂಗಿಲ್ರಿ. ನಮ್ ಹೊಟ್ಟೆ ಪಾಡಿಗೆ ಏನ್ರ ಮಾಡ್ಬೇಕಲ್ರಿ. ಇಲ್ಲಿ ದೊಡ್ಡ ದೊಡ್ಡ ಗಾಡಿ ಬರ್ತಾವ, ಇಲ್ಲಿ ಹೇಳ್ರಿ ಗಾಡಿ ಗಿಡ ಹಾಯ್ಸ್ಕೊಂಡ್ ಹೋದ್ರ ಹಂಗ ನಿಮ್ ಲಾಭ ನೋಡ್ತಿರೋ ನಿಮ್ ಪ್ರಾಣ ನೋಡ್ತಿರೋ. ಇಲ್ಲಿ ಹೇಳ್ರಿ ಮೊದಲ ಜಾಗ ಖಾಲಿ ಮಾಡ್ರಿ. ಆಯ್ತು ಬಿಟ್ಟಿ ತರಕಾರಿ ಮಾರೋಣ ಹಚ್ಕೊಂಡ್ ಹೋಗ್ಯಾನ. ಪಾಪ ಅವರು ಕೈಯ ಮುರಿದು ಬಿದ್ದಾರ. ಸಾಯಂಗ್ ಬರ್ರಿ ಕಾಲ್ ತಪ್ಪು ತರಕಾರಿ ತಪ್ಪು ಏನು ಗೊತ್ತ ಹೆಂಗ್ ಕೊಡ್ತಾರ ಏನ್ ಕತ್ತಿನ ರೀ. ಮೊದ್ಲಿಗೆ ಪಾಲಕರಿಗೆ ಬುದ್ಧಿಲ್ರಿ. ಇವ್ರಿಗೆಲ್ಲ ಹಿಂಗೆ ಬಿಟ್ರೆ ಸತ್ಯ ಹೋಗ್ತಾರಿ. ನಾವ್ ಏನಾದ್ರು ಸ್ವಲ್ಪ ಸಹಾಯ ಮಾಡೋಣ ಬರ್ರಿ. ಹೌದು ನಡೀರಿ ನಡೀರಿ. ಇಲ್ಲೇ ನಿಂತ ಎಲ್ಲಾ ಜನರಿಗೆ ಕರ್ಕೊಂಡು ಹೋಗ್ರಿ. ದವಾಖಾನಿಗೆಲ್ಲ ಕರ್ಕೊಂಡು ಹೋಗೋಣ. ನಾವೆಲ್ಲ ಹಿಂಗ್ ನೋಡ್ಕೊಂಡ್ ನಿಂತ ಹೆಂಗ್ರಿ. ಬರ್ರಿ ಸ್ವಲ್ಪ ಸಹಾಯ ಮಾಡೋಣ್ರಿ. ಏನ್ ಸಹಾಯ ಮಾಡೋದ್ರಿ. ನಾಳೆ ನಮ್ಮಾಗೆ ಎನ್ಕ್ವೈರಿ ಮಾಡ್ತಾರ. ಆಕ್ಸಿಡೆಂಟ್ ಹೆಂಗಾತು ಯಾ ತಪ್ಪಂತ ನಮ್ಗ ಕೇಳ್ತಾರ. ಸಾಕ್ಷಿನೂ ನಾವೇ ಹೇಳ್ಬೇಕು, ಸಹಾಯನೂ ನಾವೇ ಮಾಡ್ಬೇಕು, ತೊಂದ್ರೆ ಒಳಗೂ ನಾವೇ ಸಿಕ್ಕಾಕೋಬೇಕು. ಯಾರಿಗೆ ಬೇಕ್ರಿ ಇದೆಲ್ಲ? ಅದು ಫುಲ್ ದೂರದಿಂದ ನೋಡಿದ್ರೆ ಚಲೋ ರೀ. ಯಾಕೆ ಬೀಳ್ಬೇಕ್ರಿ ಜಂಜಾಳದೊಳಗೆ? ಹಂಗ ಹೇಳ್ಬೇಡ್ರಿ. ಇವ್ರು ಯಾರ್ದೋ ಮಗ ಅಪ್ಪ ಅಣ್ಣ ತಮ್ಮ ಆಗಿರ್ಬಹುದು. ವಯಸ್ಸ ತಂದೆ ತಾಯಿಗೆ ಆಧಾರ ಆಗಿರ್ಬಹುದು. ಇವ್ರ ಪ್ರಾಣ ಉಳಿಸಿದ್ರ ಇವ್ರ ಮನೆಯವ್ರಿಗೆಲ್ಲ ಉಪಚಾರ ಮಾಡ್ದಂಗತ್ತೈತ್ರಿ. ಮತ್ತೆ ಇವ್ರ ಮಕ್ಳು ಅನಾಥ ಆಗೋದನ್ನು ಮತ್ತೆ ಇವ್ರ ಹೆಂಡತಿರು ವಿಧವೆ ಆಗೋದನ್ನು ಉಳಿಸ್ದಂಗತ್ತೈತ್ರಿ. ಅಲ್ಲದೆ ಮತ್ತೇನ್ರಿ ಈ ಯುವಕರೆಲ್ಲ ನಾಳೆ ಕಲಿತು ಚೆನ್ನಾಗಿ ಕಲಿತು ದೊಡ್ಡ ವಿಜ್ಞಾನಿನೋ ಶಿಕ್ಷಕನೋ ಸೈನಿಕನೋ ವೈದ್ಯನಾಗಿ ನಮ್ಮ ದೇಶಕ್ಕೆ ಒಳ್ಳೆ ವ್ಯಕ್ತಿ ಆಗ್ಬಹುದು. ಈಗ ಹೇಳಕತ್ತೀರಿ ಪೊಲೀಸರು ಬಹಳಷ್ಟು ಕೆಲಸದಾಗ ಬೇರೆ ಬೇರೆ ಕಡೆ ಹೋಗಿರ್ತಾರ. ಅವ್ರು ಬರೋಕ್ಕಂತ ಕಾಯ್ದೆ ಇವ್ರ ಜೀವಕ್ಕೆ ತೊಂದರೆ ಆಗಬಹುದ್ರಿ. ಬೇರೆ ಒಂದ್ ಸ್ವಲ್ಪ ಸಹಾಯ ಮಾಡೋಣ ಬರ್ರಿ. ಏ ತಂಗಿ ಆಂಬುಲೆನ್ಸ್ ಫೋನ್ ಹತ್ತುವ. ಏ ಆಂಬುಲೆನ್ಸ್ ಅವ್ರಿಗೆ ಫೋನ್ ಮಾಡು. ನಂಬರ್ ಏನೋ ಆಗಲ್ಲ. ನಂಬರ್ ಅಷ್ಟು ಗೊತ್ತಿಲ್ಲ. 108 ಹೌದಲ್ಲ. ಈ ಅನಾಹುತ ನನ್ನ ತಂಗಿ ಆಗೈತಿ. ನೋಡ್ರಿ ನೋಡು ಏನಾಗೈತಿ. ಹಲೋ ಹಲೋ, ಇಲ್ಲೇ ಗಾಂಧಿ ಚೌಕ್ ಹತ್ರ ಆಕ್ಸಿಡೆಂಟ್ ಆಗಿ 7 ಮಂದಿ ಬಾಳ ಪೆಟ್ಟಾಗೈತ್ರಿ ಸರ್. ಯಾರು ಮಾತಾಡೋದು? ಹಲೋ ಹಲೋ ಹಲೋ, ತಮ್ಮ ಹೆಸರು ಏನಿರೋದು? ತಮ್ಮ ಹೆಸರು? ನಾ ಐನಾಪುರ ಶಾಲೆದಿಂದ ಗಾಯತ್ರಿ ಮಾತಾಡತ್ತೀನ್ರಿ ಸರ್. ಏನಾಗಿದೆ ಅಲ್ಲಿ? ಐನಾಪುರ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ತಿಳಿಸೋಣ. ಇವರು ಮಾಡಿದಂತಹ ಸಹಾಯಕ್ಕೆ 7-8 ಜನರ ಪ್ರಾಣ ಉಳಿದಿದೆ. ಅದೇ ರೀತಿ ದುಃಖದ ವಿಚಾರವೇನೆಂದರೆ ಇಲ್ಲಿ ಅಪಘಾತಕ್ಕೆ ಒಳಗಾದವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ತಿಳಿದುಕೊಂಡಿದ್ದರೆ ಬಹುಶಃ ಈ ಘಟನೆ ಆಗುತ್ತಿರಲಿಲ್ಲ. ಈ ಬೀದಿ ಬದಿಯ ವ್ಯಾಪಾರಸ್ಥರು ತಮಗೆ ನೀಡಿರುವಂತಹ ಜಾಗವನ್ನು ಬಿಟ್ಟು ನಡು ರಸ್ತೆಯಲ್ಲಿ ಬಂದು ಕುಂತಿದ್ದು ಈ ಅಪಘಾತಕ್ಕೆ ಕಾರಣರಾಗಿದ್ದಾರೆ. ಅದೇ ರೀತಿ ಈ ಕಾರಿನ ಚಾಲಕ ಕಂಠಪೂರ್ತಿ ದಾರು ಕುಡಿದು ಈ ಬೀದಿ ಬದಿಯ ವ್ಯಾಪಾರಸ್ಥರ ಮೇಲೆ ಕಾರನ್ನು ಹಾಯಿಸಿಕೊಂಡು ಹೋಗಿದ್ದಾನೆ. ದಯವಿಟ್ಟು ಯಾರು ದಾರು ಕುಡಿಬೇಡಿ. ದಾರು ಕುಡಿದು ವಾಹನ ಚಾಲನೆ ಮಾಡಬೇಕಾದ್ರೆ ನೀವು ಸಹಿತಲ್ಲದೆ ನೀವು ಎದುರಿಗೆ ಬರೋ ಪ್ರಾಣನ ತಗೋತೀರಿ. ಆದ್ರಿಂದ ಯಾರು ದಾರು ಕುಡ್ಲಕ್ಕೆ ಹೋಗ್ಬೇಡ್ರಿ. हमारे पास यहाँ पे शादियों का बाज़ार और जमातों का
और सब कुछ मिलता है, फर्नीचर मिलता है हमारे पास, अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।